ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ 2ನೇ ಹೋಬಳಿ. ಈ ಹೋಬಳಿಯಲ್ಲಿ ಸಂತೆಬೆನ್ನೂರು ಮತ್ತು ಸಂತೆಬೆನ್ನೂರು ಸುತ್ತಮುತ್ತ ಗ್ರಾಮದಿಂದ ಹೆಚ್ಚಿನ ಶಿಕ್ಷಣಕ್ಕಾಗಿ ದಾವಣಗೆರೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ತುಂಬಾ ಇದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿರೋದು ಸಾರಿಗೆ ವ್ಯವಸ್ಥೆ. ಈ ಸಾರಿಗೆ ವ್ಯವಸ್ಥೆ ಬಗ್ಗೆ ಹುಡುಗರು ಎಷ್ಟೋ ಬಾರಿ ಮನವಿ ಕೊಟ್ಟಿದ್ದಾರೆ, ಪತ್ರಿಕೆಯಲ್ಲೂ ಕೂಡ ವರದಿಯಾಗಿದೆ. ಹಾಗೂ ಈ ವಿಶೇಷವಾಗಿ ಅವರು ಕೊಟ್ಟಿರ್ತಕ್ಕಂಥ ಕೆಎಸ್ಆರ್ಟಿಸಿ ಡಿಪೋದವರ ಟೈಮಿಂಗ್ಸ್ ಇದೆ, ಇದು ಯಾವುದೇ ರೀತಿ ಸರಿಯಾದ ರೀತಿಯಲ್ಲಿ 3ಕ್ಕೂ ಪ್ರತಿಕ್ರಿಯೆ ನೀಡಿಲ್ಲ. 2024ರಲ್ಲಿ ಪ್ರಜಾವಾಣಿಯಲ್ಲಿ ವರದಿಯಾಗಿರ್ತಕ್ಕಂಥ ವರದಿ ಇದು ಕಾಪಿ. ಈ ಕಾಪಿಲಿ ಮಾಡಿ ವರದಿಯಾಗಿದೆ. ಈ ಪತ್ರಿಕೆ ಕೂಡ ಇವ್ರು ಯಾವುದೇ ರೀತಿ ಸ್ಪಂದಿಸಿಲ್ಲ. ಎರಡನೇದಾಗಿ ವಿದ್ಯಾರ್ಥಿಗಳು ಕೂಡ ಮನವಿ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ, ಈ ಒಂದಕ್ಕೂ ಪ್ರತಿಕ್ರಿಯೆ ನೀಡಿಲ್ಲ ಅಧಿಕಾರಿಗಳು, ಬಹಳ ಬೇಜವಾಬ್ದಾರಿತನ ತೋರಿಸ್ತಿದ್ದಾರೆ. ಆಮೇಲೆ ಎರಡನೇದು, ಆಸ್ ಎ ರೂಲ್ ಪ್ರಕಾರ ಇದೇ ಕೆಎಸ್ಆರ್ಟಿಸಿ ಡಿಪೋದವರು ಅವ್ರದೇ ಆದ ಒಂದು ಫಾರ್ಮೇಟ್, ಟೈಮಿಂಗ್ಸ್ ಫಾರ್ಮೇಟ್ ಇದೆ. ಈ ಫಾರ್ಮೇಟ್ ಪ್ರಕಾರ ಅವರು ಸರಿಯಾದ ರೀತಿಯಲ್ಲಿ ಬಸ್ ಬಿಡ್ತಿಲ್ಲ. ಆದ್ರಿಂದ ನಾವು ಕೇಳ್ಕೊಳ್ಳೋದಷ್ಟೇ, ನಮ್ಮ ಸಂತೆಬೆನ್ನೂರು ಗ್ರಾಮದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ ಸುತ್ತಮುತ್ತ ಇರೋ ವಿದ್ಯಾರ್ಥಿಗಳಿಗೆ ಬಸ್ನ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಬಿಡಬೇಕು ಅಂತ ನಾವು ಸರ್ಕಾರಿ ಅಧಿಕಾರಿಗಳ ಜೊತೆ ಮನವಿ ಮಾಡ್ತಿದ್ದೀವಿ. ಇದ್ರ ಬಗ್ಗೆ ತೊಂದರೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತಾಡ್ತಾರೆ, ದಯವಿಟ್ಟು ನೀವು ಅವ್ರ ಬಗ್ಗೆ ಇರ್ತಕ್ಕಂಥ 2 ವಿಚಾರಗಳನ್ನ ತಿಳ್ಕೊಳ್ಳಿ. 7:30 ಬಸ್ ಬಿಡಬೇಕು ಮಾರ್ನಿಂಗ್, ಮತ್ತು ಮಧ್ಯಾಹ್ನ 5 ಗಂಟೆ ಮೇಲೆ ಒಂದು 2 ಎಕ್ಸ್ಟ್ರಾ ಬಸ್ ಬಿಡಬೇಕು. ನಮಸ್ತೆ, ನನ್ನ ಹೆಸರು ಧಾರಕೇಶ್ ಅಂತ. ನಾನು ಸರ್ಕಾರಿ ಪಾಲಿಟೆಕ್ನಿಕ್ ಹರಿಹರದಲ್ಲಿ ಓದ್ತಾ ಇದ್ದೀನಿ. ನಿತ್ಯ ನೂರಾರು ವಿದ್ಯಾರ್ಥಿಗಳು ತನ್ನ ವಿದ್ಯಾಭ್ಯಾಸಕ್ಕಾಗಿ ದಾವಣಗೆರೆ ಜಿಲ್ಲೆಗೆ ತರುತ್ತಾರೆ. ಅದರಲ್ಲಿ ನಾನು ಮುಂದೆ ಹೋಗುವಂತವನು. ಈ ಡೈಲಿ ನಿತ್ಯ ನೂರಾರು ವಿದ್ಯಾರ್ಥಿಗಳಿಗೆ ತೊಂದರೆ ಆದ್ರೆ ಈಗ ಬಸ್ ಪಾಸ್ ಕೊಟ್ಟು ಉಪಯೋಗ ಏನೋ ಫ್ರೀ ಮಾಡಿರ್ತೀವಿ. ಈಗ ಬಸ್ ಬರೋಂತ ನಾವು ದುರ್ಗ ಡಿಪೋ ಗಾಡಿಯಲ್ಲಿ ಕಂಚಿನಾಳ್ ಬಸ್ಸಲ್ಲಿ ಓಡಾಡ್ತಾ ಇದೀವಿ. ನಿತ್ಯ ನೂರಾರು ವಿದ್ಯಾರ್ಥಿಗಳು ಹಳ್ಳಿ ಮೇಲಿಂದಾನೆ ಬರ್ತಾ ರಶ್ ಆಗುತ್ತೆ. ನಮ್ಮೂರಲ್ಲಿ ಸ್ಟಾಪ್ ಕೊಡಲ್ಲ, ಫಸ್ಟ್ ಆಫ್ ಆಲ್ ಸ್ಟಾಪ್ ಇರಲ್ಲ. ಅಂಡ್ ದೆನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ನಮಗೆ ಹಚ್ಕೊಳ್ಳೋದಿಲ್ಲ. ಯಾಕಪ್ಪ ಅಂದ್ರೆ ಬಸ್ ಅಲ್ಲಿಂದಾನೆ ರಶ್ ಆಗಿ ಬರುತ್ತೆ. ಈ ಹಿಂದೆ ಮನವಿಯನ್ನು ಸಹ ನಮ್ಮ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಸಲ್ಲಿಸಿದ್ದೀವಿ. ಆದ್ರಿಂದ ಅವ್ರು ಏನು ಕ್ರಮ ಕೈಗೊಂಡಿಲ್ಲ ಅಂತ ನಾನು ಭಾವಿಸ್ತಾ, ಈ ಮುಂದೆ ನಾವೇನ್ ಮಾಡಕ್ಕೆ ಹೋಗ್ತಾ ಇದೀವಪ್ಪ ಅಂದ್ರೆ ನಮಗೊಂದು 7:45, 7:45 ಅದ್ರ ಒಳಗೆ ಒಂದು ಬಸ್ ಬಿಟ್ಟು ಕೊಡಿ. ಸಂತೆಬೆನ್ನೂರು ದಾವಣಗೆರೆ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ನಾನು ಎಲ್ಲರೂ ಪರವಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ. ಇಷ್ಟನ್ನು ಮಾಡ್ಕೊಡ್ಲಿಲ್ಲ ಅಂದ್ರೆ ಮುಂದೆ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ. ಆ ಪ್ರತಿಭಟನೆಗೆ ಒಂದು ನೀವು ಕೈ ಹಾಕ್ಬಾರ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಹಾಗಾಗಿ ನೀವೊಂದು ನಾವು 10ನೇ ತಾರೀಕುವರೆಗೂ ನಿಮಗೆ ಒಂದು ಮಾರ್ಜಿನ್ ಕೊಡ್ತೀವಿ. ಅಷ್ಟರೊಳಗೆ ನೀವೊಂದು ನಮಗೆ ಕೆಎಸ್ಆರ್ಟಿಸಿ ಡಿಪೋದಲ್ಲಿರುವ ಒಂದು ಮಾರ್ಗವನ್ನು ಕಲ್ಪಿಸಿಕೊಡ್ಬೇಕು ಸಂತೆಬೆನ್ನೂರು ದಾವಣಗೆರೆ. ಹಾಗಾಗಿ ಆ ಪ್ರತಿಭಟನೆಗೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ಅಷ್ಟರೊಳಗೆ ನಮಗೊಂದು ಬಸ್ ಕಲ್ಪಿಸ್ಕೊಡಿ ಅಂತ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ನಿನ್ನೆ 29ನೇ ತಾರೀಕು ಇದೇ ಟೈಮಿಗೆ ಆ ಕೆಎಸ್ಆರ್ಟಿಸಿ ಬಸ್ನವನು ಅವಸರ ಮಾಡ್ಕೊಂಡ್ಬಿಟ್ಟು ವಿದ್ಯಾರ್ಥಿಗಳನ್ನ ಡೋರಲ್ಲೇ ನಿಂತಿದ್ದಾರೆ. ಆದ್ರೂ ಗಾಡಿ ಚಲಾಯಿಸ್ಕೊಂಡು ಹೋಗ್ತಾ ಇದ್ದಾನ ಅವನಿಗೆ ಎಷ್ಟು ದಿಮಾಕ್ ಇರ್ಬೇಕು ಅವನಿಗೆ. ನಿನ್ನೆ DC ಹತ್ರ ಹೋಗೋಣ ಅನ್ಕಂಡೆ, ನಿನ್ನೆ ನನಗೆ ಟೈಮ್ ಆಗ್ಲಿಲ್ಲ. ನಾನು ಅದಕ್ಕಾಗಿ ಇವತ್ತು ನಿಂತಿದ್ದೀನಿ ಇಲ್ಲಿ. ಇವತ್ತು ನೋಡ್ಕೊಂಡು ಇವತ್ತು DCಗೆ ಕಂಪ್ಲೇಂಟ್ ಮಾಡ್ತೀನಿ. ಸರಿ, ಇಷ್ಟೇ ಇರ್ತಕ್ಕಂಥ ಮಾಹಿತಿಗೆ ಸರ್ಕಾರ ಮತ್ತು ಚನ್ನಗಿರಿ ತಾಲೂಕಿನ ಗೌರವಾನ್ವಿತ ಶಾಸಕರಾದಂತ ಬಸವರಾಜ ಶಿವಗಂಗಾ ಸರ್ಗಳಿಗೂ ನಾವು ಏನ್ ಮನವಿ ಮಾಡ್ಕೊಳ್ತಿದೀವಿ ಅಂದ್ರೆ, ಶಿಕ್ಷಣ ವ್ಯವಸ್ಥೆ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕು. ಇಡೀ ಪ್ರಪಂಚದಲ್ಲಿ ಶಿಕ್ಷಣಕ್ಕಾಗಿ ಪ್ರತಿ ಸೌಲಭ್ಯ ಕೊಡ್ತಿದ್ರೆ, ಆದ್ರೆ ಸಂತೆಬೆನ್ನೂರು ಗ್ರಾಮಕ್ಕೆ ಯಾವುದೇ ರೀತಿ ಶಿಕ್ಷಣ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಸಿಗ್ತಿಲ್ಲ. ಮಕ್ಕಳು ತುಂಬಾ ತೊಂದರೆ ಅನುಭವಿಸ್ತಿದ್ದಾರೆ. ಈಗ ನೀವು ಸದ್ಯದ ಮಟ್ಟಿಗೆ ಬಸ್ ಬಿಡೋದ್ರಿಂದ ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ, ಮತ್ತು ಇದು ಶಾಶ್ವತ ಪರಿಹಾರ ಕೊಡಬೇಕು ಅಂತೇಳಿ ಸನ್ಮಾನ್ಯ ಗೌರವಾನ್ವಿತ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತಿದ್ವಿ. ಮತ್ತು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ನಾನು ಹೇಳೋದು ಇಷ್ಟ, ನೀವು ಯಾವುದೇ ರೀತಿ ಸ್ಪಂದನೆ ನೀಡದಿದ್ರೆ ಮುಂದಿನ ದಿನಗಳಲ್ಲಿ ನಾವು ಮುಷ್ಕರ ಮಾಡ್ತೀವಿ ಅಂತೇಳಿ ಮೊದಲನೇದಾಗಿ ನಿಮಗೆ ವಾರ್ನಿಂಗ್ ಮಾಡ್ತಾ ಇದೀವಿ. ನಾವು ಕವರ್ ಮಾಡ್ಬಿಡ್ರೆ
ಗಂಟೆಗೆ ಹೌದು ಸರ್ 11 ಗಂಟೆಗೆ ನೀವು ತಕೊಂಡ್ಮೇಲೆ ರಸೀದಿ ಹಾಕೋದು. ನೀವು ಹೇಳ್ಬೇಕು ನಗದ್ ಮಾಡ್ಕೊಂಡ್ ಬರ್ಬೇಕು ಸರ್. ಇವಾಗ ಎಲೆಕ್ಷನ್ಗೆ ಏನ್ ಗೊತ್ತಾ, ನಾವು ಬಂದ್ಮೇಲೆ ಎಲ್ಲ ಹೋಗೋದ್ಮೇಲೆ ಆಮೇಲೆ ರಸೀದಿ ಹಾಕಿ ಅದನ್ನ ಲಕ್ಷೋದು, ಇದೇ ಡೆಪಾಸಿಟ್ ಮಾಡೋದು. ಇದು ಎಲೆಕ್ಷನ್ ಪ್ರೊಸೀಜರ್. ಗ್ರಾಮ ಪಂಚಾಯತ್ ಎಲೆಕ್ಷನ್ 3 ಸರಿ ಕಂಟೆಸ್ಟ್ ಮಾಡಿದ್ದೀನಿ ಆಯ್ತಾ. MLC ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೀನಿ. ಇಲ್ಲಲ್ಲ ಎಲ್ಲಾಗ್ಲಿ ಸಂಸ್ಥೆಗಳಾಗ್ಲಿ 2000 ರೂಪಾಯಿ ನಾವು ಚುನಾವಣೆ ಸ್ಪರ್ಧಿಸಿದಾಗ ಇವ್ರು ಕೊಟ್ಟಾಗ ಡೆಪಾಸಿಟ್ ಕಟ್ಟಬೇಕು. ಜನರಲ್ ಅವ್ರಿಗೆ 2000 ಇರುತ್ತೆ, ಮಿಕ್ಕಿದವ್ರಿಗೆಲ್ಲ ಮಹಿಳೆಯರಿಗೆ ಮಿಕ್ಕಿದವ್ರೆಲ್ಲ ಮತ್ತೆ ನೀವು ಅಲ್ಲ ಇವಾಗ ಅವ್ರು ನಾನು ಹಾಕೊಂಡ್ಬಿಡಿ. ನಾನು ಫಸ್ಟ್ ಬಂದು ಬೆಳಗ್ಗೆ ಕಾಯ್ಕೊಂಡಿದ್ದೀನಲ್ಲ.